ಅದರಲ್ಲೂ ಯಡಿಯೂರಪ್ಪನವ್ರಿಗೆ. ಯಾಕಂದರೆ ಯಡಿಯೂರಪ್ಪನ ಮೇಲೆ ಅದು ಈಗ ಉಳಿದವ್ರಂತೂ ಈಗ ಬದುಕಿ ಸರ್ತಾರೆ. ಯಾಕಂದರೆ 2028 ಈ ಬಿ ಜೆ ಪಿಯ ಕಮಾನ್ ಹಿಡಿಯೋರು ಯಾರು? ವಿಜಯೇಂದ್ರ ಅವರು. ಇದು ವಿಜಯೇಂದ್ರಗೂ ಸಹಿತ ಅಗ್ನಿ ಪರೀಕ್ಷಣ. ಅದಕ್ಕಾಗಿ ಅದು ಅವರು ಇದ್ದಂಥವ್ರು ಚಲಪಡಿಸ್ತಾ ಇದ್ದಾರೆ, ಯಡಿಯೂರಪ್ಪನವರು ಚಲಪಡಿಸ್ತಾ ಇದ್ದಾರೆ. ಅಲ್ಲಿ ಏನಾದರೂ ಮಾಡಿ ಶತಾಗತ ಮಾಡಿ ಬಾಗಲಕೋಟೆಯಲ್ಲಂತೆ ನಿಶ್ಚಿತವಾಗಿಯೂ ಅಲ್ಲಿನೂ ಲೋಕಲ್ ಬಿ ಜೆ ಪಿಗಳು ಒಲವಿದ್ದಂಥ ಜನ ಇದ್ದಾರೆ. ಅದಕ್ಕಾಗಿ ವೀರಣ್ಣ ಚರಂಜ ಮಾಡೋರು ನಿಲ್ಲಿಸಿ ಮಲ್ಲಿಕಾರ್ಜುನ ಸರಿಸಬೇಕು ಅನ್ನೋದು ಯಡಿಯೂರಪ್ಪನವ್ರ ಪ್ಲ್ಯಾನ್, ಗೇಮ್ ಪ್ಲ್ಯಾನ್. ಆದರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ? ಯಾಕಂದರೆ ಮಲ್ಲಿಕಾರ್ಜುನವ್ರಿಗೆ ಮತ್ತು ನಮ್ಮ ವೀರಣ್ಣವ್ರಿಗೆ ಹೊಂದಾಣಿಕೆ ಇಲ್ಲ ಅನ್ನೋದು ಜಗಜ್ಜಾಗಿರೋಂಥ ವಿಷಯ. ಇಬ್ಬರು ಅಪೋಸಿಷನ್ ಪಾರ್ಟಿ ಒಳಗಿದ್ದಾರೆ. ಇದೇ ಕಾಲಕ್ಕೆ ಸಿದ್ದರಾಮಯ್ಯನವರು ಯಾವುದೋ ಪರಿಸ್ಥಿತಿ ಅಲ್ಲಿ ಗೆಲ್ಲಬೇಕಾಗಿದೆ. ಯಾಕಂದರೆ ಈಗ ಎರಡೂ ಒಂದು ಕಳ್ಕೊಂಡ್ರು ಸಹಿತ ಅದ ಕಾಂಗ್ರೆಸ್ಸಿಂದ ಹೋಗ್ತದೆ. ಬಿ ಜೆ ಪಿದೇನು ಕಳ್ಕೊಳ್ಳೋದಿಲ್ಲ, ಪಡ್ಕೊಳ್ಳೋದಿಲ್ಲ. ಒಂದು ಗೆದ್ದರೆ ಒಂದು ಪಡ್ಕೊಂಡಂಗೆ ಅಷ್ಟ. ನಮ್ದು ಹವಾ ಚಲೋ ಅದಪ್ಪ ಅಂತೇಳಿ ಅದನ್ನ ಮತ್ತೆ ಅಟ್ಯಾಕ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಸರ್ಕಾರ ಮೇಲೆ ಅನ್ನುವಂಥ ಒಂದು ಮಿನಿಮಮ್ ಅಜೆಂಡಾ ಈಗಿಂದು. ಯಾಕಂದರೆ 2027 ಇದು ಡಿಸೈಡ್ ಆಗ್ತೈತಿ. ಇದೇ ರೀತಿ 2027 ರಿಸಲ್ಟ್ ಬರುತ್ತೆ ಅನ್ನೋದು ಸುಳ್ಳು. ಅಷ್ಟು ಮತ್ತೇನು ಚೇಂಜ್ ಆಗ್ತಾವೆ. ಎರಡು ವರ್ಷದೊಳಗೆ ಬೇಕಾದಷ್ಟು ಚೇಂಜ್ ಆಗ್ತಾ ಇರ್ತಾವೆ. ಕಾಲ ಅನ್ನೋದು ಹಂಗಾದ್ರೆ ಮತ್ತು ಜನನೂ ಆಗ ಜಲ್ದಿ ಮರೆತು ಬಿಡ್ತಿರ್ತಾರೆ. ಮರುವಿನ ಸ್ವಭಾವ ಇರೋದರಿಂದಾಗಿ ಜನನೂ ವಿಶೇಷ ಭಾಳಷ್ಟು ತಲೆ ಕೆಡಿಸೋದಿಲ್ಲ. ಹೀಗಾಗಿ ಈಗ ನಡೀತಿರುವಂಥ ಚುನಾವಣೆ ಎಷ್ಟು ಮಟ್ಟಿಗೆ 2027 ಪ್ರಭಾವ ಮಾಡ್ತದೆ ಗೊತ್ತಿಲ್ಲ. ಈಗ ಮಾತ್ರ ಕೆಲವು ದಿನಗಳವರೆಗೆ ಮಾತಾಡೋದಕ್ಕೆ ಒಂದು ದಾರಿ ಮಾಡ್ತದೆ.